ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. 1 ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಮಂಡ್ಯದ ನೆಹರು ನಗರ 26ನೇ ವಾರ್ಡ್ ನಂಬರ್ನಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿಯಲ್ಲಿ 1 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಚೆಲುವಯ್ಯ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. महाकाय सूर्यकोटि समप्रभा निर्विघ्नं कुरु मे देव सर्वकार्येषु ಗಾಡಿಪಟ್ನ ನಂತು ಕೈ ತೆಗೆ ನಂತು ಕಾಂತವ್ರೆ ಹಿಂದೆ ಬನ್ನಿ ಅಣ್ಣ ಚೂರ ಬನ್ನಿ ಮೇಡಮ್ ಈಗ ಬನ್ನಿ ಮೇಡಮ್ ಈಗ ಬನ್ನಿ ಹತ್ರ ಬನ್ನಿ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ಇದು ಮಣ್ಣೆಲ್ಲ ಇರಿ ನಾವು ಹೇಳ್ತೀವಿ ನಾನೇ ಬೆಣ್ಣೆ ಇದೆ ಬೆಣ್ಣೆ ಹಾಕಿ ಅಲ್ಲಿ ಬೆಣ್ಣೆ ಇದೆ ಬೆಣ್ಣೆ ಹಾಕಿ ಸರ್ ಬೆಣ್ಣೆ ಹಾಕಿ ಸ್ವಲ್ಪ ಬೆಣ್ಣೆ ಆಯ್ತಣ್ಣ ಆಯ್ತಣ್ಣ ರೇ ಒಂದು ಸಿಂಗಲ್ ಹಾಲು ಹಾಕ್ರಿ ರೇ ಜೊತೆಲಿ ಬೇಡ ಚೆನ್ನಾಗಿ ಹಾಕ್ಲಣ್ಣ ಹಾಕ್ಲಣ್ಣ ಏ ಹಾಕ್ರಿ 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 ಆಗ್ತಾ ಇದೆ. ಅಲ್ಲಿ ಡಬಲ್ ರೋಡ್ ಮಾಡಬೇಕು ಅಂತ 1ನೇ ವಾರ್ಡಿನ ವ್ಯಾಪ್ತಿಗೆ ಬರುವಂಥದ್ರಲ್ಲಿ ಡಬಲ್ ರೋಡ್ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಈ ಮಧ್ಯದಲ್ಲಿ ಜಲ್ಲಿ ಎಲ್ಲ ಹಾಕಿ ರೆಡಿ ಆಗ್ತಾಯಿದೆ. ಅಲ್ಲೊಂದು ಸ್ಲಮ್ ಇದೆ. ಇಡೀ ಮಂಡ್ಯ ನಗರದ ನೀರು ಮತ್ತು ಕಸ ಎಲ್ಲ ಅಲ್ಲಿಗೆ ಬರುತ್ತೆ. ರಾತ್ರೋರಾತ್ರಿ ಕ್ಲೀನ್ ಮಾಡಿಬಿಡಿ ಅಂತ ನಾವು ಕೌನ್ಸಿಲರ್ಗೂ ಅಧ್ಯಕ್ಷರು ಶಾಸಕರು ಹೇಳಿದ್ರೆ ಆಗಲ್ಲ. ಅದು ಹಂತವಾಗಿ ಕ್ಲೀನ್ ಆಗ್ತಾಯಿದೆ. ಮತ್ತು ಅಲ್ಲಿ ಗೋಡೆ ಕಟ್ಟೋದಕ್ಕೆ 10 ಕೋಟಿ ರೂಪಾಯಿಯನ್ನು ನೀರಾವರಿ ನಿಗಮದಲ್ಲಿ ಹಾಕಿದ್ದೀವಿ. ಶೀಘ್ರದಲ್ಲೇ ಆ ಗೋಡೆಯನ್ನು ತಡೆಗೋಡೆಯನ್ನು ಕಟ್ತೀವಿ. ಮಂಡ್ಯ ನಗರದ ಜನತೆಗೆ ತೊಂದರೆ ಆಗೋದು. ಈಗ 3ನೇ ವಾರ್ಡಲ್ಲಿ ಒಂದು ಕಟ್ಟಿದ್ದೀವಿ. ಆಗ ಏನಾಗುತ್ತೆ, ಕಸ ಹಾಕೋದು ಜನ ಮತ್ತು ಸಾರ್ವಜನಿಕರು ಕೂಡ ಕಸ ಹಾಕೋದು ಕಸ ಎತ್ತೋದು ಇಲ್ಲಿ ನಗರಸಭೆ ಮತ್ತು ಶಾಸಕರು ಜವಾಬ್ದಾರಿ. ನೀವೇನು ಮಾಡ್ತೀರಿ, ನಿಮ್ಮ ಮನೆಯ ಪಟ್ಟಣ ಮನೆ ಹತ್ರನೇ ಕಸ ನೀವು ಪಟ್ ಅಂತ ಎಸ್ಕೊಂಡು ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಅರಿವು ಇಟ್ಕೋಬೇಕು. ಬರೀ ಕೇವಲ ನಗರಸಭಾ ಸದಸ್ಯರು ನಗರಸಭೆ ಮತ್ತು ಶಾಸಕರ ಜವಾಬ್ದಾರಿ ಎಲ್ಲ ಕಸ ಸಾರ್ವಜನಿಕರಲ್ಲಿ ಈ ಮೂಲಕ ಕೇಳ್ಕೊಳ್ಳೋದು ನಾವು ನಿಮ್ಮ ಮನೆಗೆ ಹಸಿ ಕಸ ಮತ್ತು ಒಣ ಕಸ ಎರಡನ್ನೂ ಸಪ್ರೇಟಾಗಿ ನಾವು ಅದಕ್ಕೆ ಡಸ್ಟ್ಬಿನ್ ಕೊಟ್ಟಿದ್ದೀವಿ, ತಗೊಳ್ತಾ ಇದ್ದೀವಿ. ತಾವು ಯಾವುದೇ ಕಾರಣಕ್ಕೂ ದಯವಿಟ್ಟು ಮಂಡ್ಯ ನಗರ ಸ್ವಚ್ಛವಾಗಿರಲಿ. ರಸ್ತೆಗಳಿಗೆ ಮತ್ತು ಎಲ್ಲಿ ಖಾಲಿ ಜಾಗಗಳಿರುತ್ತೆ ಅಲ್ಲಿ ಕಸಗಳನ್ನು ಹಾಕಬೇಡಿ. ಮುಂದಿನ ದಿನಗಳಲ್ಲಿ ಇದರದ್ದೇ ಒಂದು ನಾವು ಆಂದೋಲನವನ್ನು ಪ್ರತಿ ಜನಕ್ಕೂ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಕಸ ಮುಕ್ತ ನಗರ ಮಂಡ್ಯವನ್ನು ಮಾಡಬೇಕು. ಹಾಕಿದ್ದೀವಿ. ಸರಿಸುಮಾರು 2.5 ಕೋಟಿ ರೂಪಾಯಿ 3 ಕೋಟಿ ರೂಪಾಯಲ್ಲಿ ಮಂಡ್ಯ ನಗರದ ವಿವಿಧ ಪಾರ್ಕ್ಗಳನ್ನು ಹಂತವಾಗಿ ಅಭಿವೃದ್ಧಿ ಮಾಡ್ತೀವಿ. ಸರ್, ರೈಲ್ವೆ ಸ್ಟೇಷನ್ ರಸ್ತೆ ಇನ್ನೂ ಅಭಿವೃದ್ಧಿ ಆಗಿಲ್ಲ. 3 ತಿಂಗಳಾಯಿತು ಅಲ್ಲಿ ಕಲ್ಲು ಹಾಕಿ. ಈ ನಮ್ಮ ನಗರಸಭೆ ಸದಸ್ಯರು ಮತ್ತು ಅಧ್ಯಕ್ಷರು ಅದೇ ವಾರ್ಡ್ನವರು ಅವ್ರಿಗೆ 12 ಲಕ್ಷ 20 ಲಕ್ಷ ರೂಪಾಯಿಯನ್ನು ಅವ್ರು ಹಾಕಿದ್ದಾರೆ. ಪ್ಲಸ್ ನಾವು ಕೂಡ 9 ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಕರೆದಿದ್ದೀವಲ್ಲ, ಅದರಲ್ಲಿ 30 ಲಕ್ಷ ರೂಪಾಯಿನ ಹಾಕಿದ್ದೀವಿ. ಅತ್ಯುತ್ತಮವಾದ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತೀವಿ. ಅಧ್ಯಕ್ಷರು ವಾರ್ಡಲ್ಲಿ 2 ದಿನದಿಂದ ನೀರು ತೊಂದರೆ ಆಗಿತ್ತು ಸರ್. ಸಾರ್ವಜನಿಕ ಸಣ್ಣ ಪುಟ್ಟ ಪೈಪ್ಲೈನ್ಗಳು ಹೋದಾಗ ತೊಂದರೆಗಳಾಗ್ತದೆ. ಅದೇನು ಮೇಜರ್ ಅಲ್ಲ. 3ನೇ ವಾರ್ಡಲ್ಲೂ ಪೈಪ್ ಪ್ರಾಬ್ಲಮ್ ಆಗಿದೆ, 1ನೇ ವಾರ್ಡಲ್ಲೂ ಆಗಿದೆ. ನೀರು ಯಾರಿಗೂ ಪ್ರಾಬ್ಲಮ್ ಆಗ್ದಂಗೆ ನಿನ್ನೆ ನಾನು ನೀರು ಸರಬರಾಜು ಮಂಡಳಿಯವ್ರ ಜೊತೆ ಮಾತಾಡಿದ್ದೀನಿ. ಪೈಪ್ಲೈನ್ ಹೊಡೆದೋಗಿರೋದ್ರಿಂದ ಪ್ರಾಬ್ಲಮ್ ಆಗಿದೆ.
ಬಟ್ ಮಂಡ್ಯ ನಗರಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಂತ ಈಗ ರೆಡಿ ಆಗಿದೆ. ಇನ್ನೊಂದು 2 ವಾರಲ್ಲಿ ನೀರು ಕೇಳು ಹಳೆ ಸಮಾಜ ಹತ್ರ ಭಾರಿ ಕಳೆದಿದೆ ಸರ್. ಎಲ್ಲ ಅಲ್ಲಿ ಶಾಲೆ ಬೇರೆ ಇದೆ ಸರ್, ಅದು ಯಾರು ಸ್ವಚ್ಛತೆ ಮಾಡ್ತಾರೆ ಸರ್? ಹೇಳಪ್ಪ. ಆರೋಪ ಇದೆ ಸರ್. ಬರಲಿ ಅದನ್ನ ನೋಡದೆ ಇವರು ಸುಮ್ಮನೆ ಹೇಳ್ತಾರೆ. ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಟ್ರ್ಯಾಕ್ಟ್ರು ಅಲ್ಲಲ್ಲ ಫ್ಯಾಕ್ಟ್ರಿ ಗಾಡಿ ಎಲ್ಲ ಇದ್ದಿದೆ ಅಲ್ಲ ಜಗಳ ಸರ್. ಇವಾಗ ಸುಮ್ಮನೆ ಕೇಳ್ಬಿಟ್ರಾಗದ ಬರ್ಬೇಕು. ಇವಾಗ ಹೋಗೋ ಜೊತೆ ಆ ಸೈಟ್ ವಿಸಿಟ್ ಮಾಡಲಿ. ಯಾಕೆಂದ್ರೆ ಟ್ರ್ಯಾಕ್ಟ್ರು ಲಾರಿ ಎಲ್ಲ ನಿಂತಿರೋದ್ರಿಂದ ಕ್ಲೀನ್ ಮಾಡಕ್ಕೆ ನಮಗೂ ಆಗಲ್ಲ. ಫ್ಯಾಕ್ಟ್ರಿ ಅವ್ರು ನಿಂತಿರೋದ್ರಿಂದ ಅದೆಲ್ಲ ಕ್ಲೀನ್ ಮಾಡಕ್ಕೆ ಆಯ್ತಪ್ಪ. ಈಗ ಅಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಈಗ ನಾನು ಕಾಂಟ್ರಾಕ್ಟ್ ಇವತ್ತು ನಮ್ಮ 26ನೇ ವಾರ್ಡಿನ ಒಂದು ಹಬ್ಬ ಅಂತ ಹೇಳ್ಬೋದು. ನಮ್ಮ ಊರಿನ ಗ್ರಾಮಸ್ಥರು, ನಮ್ಮ ಅಕ್ಕ ತಂಗಿರು, ಅಣ್ಣ ತಂಗಿರೆಲ್ಲ ಸೇರಿ 26ನೇ ವಾರ್ಡಲ್ಲಿ 1 ಕೋಟಿ SFC ವಿಶೇಷ ಅನುದಾನವನ್ನು ನಮ್ಮ ವಾರ್ಡ್ಗೆ ಇವತ್ತು ಅದಕ್ಕೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ರವಿಕುಮಾರ್ ಗೌಡ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಜೊತೆಗೆ ನಮ್ಮ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ನಗರಸಭಾ ಸದಸ್ಯರು ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಗ್ರಾಮದ, ನಮ್ಮ ವಾರ್ಡಿನ ಸಮಸ್ತ ಬಂಧುಗಳು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮಗೆ ವಿಶೇಷವಾದ ದಿನ ಇವತ್ತು. ನಮ್ಮ ಈ ಪಾರ್ಕು ತುಂಬ ಇಳಿದಿತ್ತು. ಇವತ್ತು 50 ಲಕ್ಷ ರೂಗಳಲ್ಲಿ ಪಾರ್ಕಿನ ಗ್ರಿಲ್ಗಳ ಅಭಿವೃದ್ಧಿಗೆ 50 ಲಕ್ಷ ಆಗಿದೆ. ಮತ್ತು ಅಮೃತಲ್ಲಿ ಕೂಡ ನಮಗೆ 25 ಲಕ್ಷ ಈಗಾಗಲೇ ಆಕ್ಸೆಪ್ಟ್. ಈಗೇನು ನಮ್ಮ MLA ಸಾಹೇಬರು ಗಾಂಧಿ ಪಾರ್ಕ್ಗೆ 1 ಕೋಟಿ 80 ಲಕ್ಷ, ಆ ಪ್ರಾಜೆಕ್ಟಲ್ಲಿ ಕೂಡ ನಮ್ಮ ಈ ಪಾರ್ಕ್ ಒಳಗಡೆ ಅಭಿವೃದ್ಧಿಗೆ 25 ಲಕ್ಷ ಆಗಿದೆ. ಇನ್ನೂ ಒಂದು 25 ಲಕ್ಷ ಅನುದಾನವನ್ನು ತರುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಒಂದು ಸುಸಜ್ಜಿತವಾದ ನಮ್ಮ ಈ ಕಡೆ ಭಾಗದಲ್ಲಿ ಒಂದು ಉತ್ತಮವಾದ ಪಾರ್ಕ್ ಇದೆಯಲ್ಲ. ಯಾವ ಮಕ್ಕಳು ಮತ್ತು ವಾಯುವಿಹಾರ ಮಾಡುವಂಥದ್ದು. ಹಾಗಾಗಿ ಈ ಒಂದು ಪಾರ್ಕನ್ನು ವಿಶೇಷವಾಗಿ ನಾನು ಚುನಾವಣೆಯಲ್ಲಿ ಆಯ್ಕೆಯಾದ ದಿನವೇ ನಾನು ಮಾತು ಕೊಟ್ಟಿದ್ದೆ ನಮ್ಮ ಜನಗಳಿಗೆ, ಈ ಒಂದು ಪಾರ್ಕನ್ನು ಸುಸಜ್ಜಿತವಾಗಿ ಮಾಡಿಕೊಡ್ತೀನಿ ನಿಮಗೆ ಅಂತ. ಇವತ್ತು ಆ ಕಾರ್ಯಕ್ಕೆ ನಮ್ಮ ಶಾಸಕರು ಕೈ ಜೋಡಿಸಿದ್ದಾರೆ. ಈ ಒಂದು ಪಾರ್ಕ್ನ ಉತ್ತಮವಾಗಿ ಅಭಿವೃದ್ಧಿಪಡಿಸ್ತೀನಿ. ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮ ಇಡೀ ವಾರ್ಡನ್ನೇ ಮಾದರಿ ವಾರ್ಡ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಇವತ್ತು ಈ ಒಂದು ಪಾರ್ಕ್ ಜೊತೆಗೆ 5 ರಸ್ತೆಗಳನ್ನು ಕೂಡ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಇನ್ನೂ ನಮ್ಮ ಈ ಬಡಾವಣೆ, ನಮ್ಮ ವಾರ್ಡು ಉತ್ತಮವಾದ ರೀತಿಯಲ್ಲಿ ಪ್ರಗತಿ ಆಗಬೇಕು ಅನ್ನೋ ಛಲ ಇಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.